ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇದು ಕರಾವಳಿ ಭಾಗದ ಸಿನಿಮಾ ಆಗಿದ್ದರಿಂದ ಇಲ್ಲಿ ಅವ್ರು ಹೇಗೆ ತಗೊಳ್ತಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಬಟ್ ಇಲ್ಲಿ ಇರೋವ್ರದ್ದು ಆಡಿಯನ್ಸ್ದು ಒಂದು ರಿಯಾಕ್ಷನ್ಸ್ ಎಲ್ಲ ನೋಡಿದಾಗ ತುಂಬ ಖುಷಿ ಆಯಿತು. ನಾವು ಹುಲಿವೇಷ ಮಾತ್ರ ಕನೆಕ್ಟ್ ಆಗುತ್ತೆ, ಅದು ಹೊಸದಾಗಿ ಏನೋ ಇರುತ್ತೆ, ಅದನ್ನು ತುಂಬ ಹಂಚ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹಾಗಲ್ಲ, ಹುಲಿವೇಷವನ್ನು ಬಿಟ್ಟು ಅದರಲ್ಲಿರುವಂತಹ ಲವ್ ಸೀಕ್ವೆನ್ಸ್ನ ತುಂಬ ಜನ ಇಷ್ಟಪಟ್ಟಿದ್ದಾರೆ ನನ್ನ ಪ್ರಕಾರ. ಯಾವುದೋ ಒಂದು ಸಿನಿಮಾ ನಾವು ಬಂದ ಮೇಲೆ ಹೊರಗಡೆ ಹೋದ್ಮೇಲೆ ನಮ್ಮ ಪಾಡಿಗೆ ನಮ್ಮ ಲೈಫ್ನ ಏನೋ ಅಂದರೆ ನಾವು ಏನಕ್ಕೆ ಬಂದಿದ್ದೀವಿ ಅದನ್ನು ಬಿಟ್ಟು ಬೇರೆ ಏನಾದರೂ ಮಾತಾಡಿದ್ರೆ ಸಿನಿಮಾ ನಮ್ಗೆ ಅಷ್ಟು ಎಫೆಕ್ಟ್ ಆಗಿಲ್ಲ ಅಂತ ಅರ್ಥ. ಬಟ್ ಅದೇ ಗುಂಗಲ್ಲಿದ್ದರೆ ಸಿನಿಮಾ ನಮ್ಮೊಳಗಡೆ ಓಡ್ತಾ ಇದೆ ಮತ್ತೆ ಅಂತ ಅರ್ಥ. ಸೊ ನನ್ನ ಪ್ರಕಾರ ಅವ್ರ ಮುಖ ಎಲ್ಲ ನೋಡುವಾಗ ಸಿನಿಮಾದ ಗುಂಗಲ್ಲೇ ಹೊರಗಡೆ ಬರ್ತಾ ಇದ್ದಾರೆ. ನನ್ನ ಪ್ರಕಾರ ಯಾವುದೋ ಒಂದು ಕ್ಯಾರೆಕ್ಟರ್ ಆಗಿರಲಿ, ಯಾವುದೋ ಒಂದು ಸೀಕ್ವೆನ್ಸ್ ಅವ್ರನ್ನ ಇನ್ನೂ ಕಾಡ್ತಾ ಇದೆ ಅಂತ ಅನಿಸುತ್ತೆ. ಇದು ಹೊರಗಡೆ ನಮಗೆ ದೊಡ್ಡ ನ್ಯೂಸ್ ಆಗ್ಬೋದು, ಹೊರಗಡೆ ಹೋಗಿ ಅವರು ಸಿನಿಮಾದ ಬಗ್ಗೆ ಹೇಳ್ಬೋದು, ಈ ಥರದ್ದು ಆಯಿತು, ಈ ಥರ ಒಂದು ಸಿನಿಮಾ ನೋಡಿದ್ರೆ. ಸೊ ಜನ ಆಮೇಲೆ ಬರ್ಬೋದು. ಸೊ ನನ್ನ ಪ್ರಕಾರ ಸಿನಿಮಾ ನಾವು ಮಾಡಾಗಿದೆ, ಇನ್ನು ನಮಗೇನು ಅದರಲ್ಲಿ ಬದಲಾವಣೆಗಳು ಏನು ಮಾಡೋಕ್ಕಾಗಲ್ಲ. ಸೊ ಸಿನಿಮಾ ಇನ್ಮೇಲೆ ನಿಮ್ಮ ಮುಂದೆ ಇಟ್ಟಾಗಿದೆ, ಕಲಾಭಿಮಾನಿಗಳ ಮುಂದೆ ಇಟ್ಟಾಗಿದೆ ಆಲ್ರೆಡಿ. ಸೊ ಪೂಜೆ ಯಾರು ಬೇಕಾದ್ರೂ ಮಾಡ್ಬೋದು ಅಂತ, ಆಶೀರ್ವಾದ ದೇವರು ಮಾತ್ರ ಕೊಡಬೇಕು. ಸೊ ಇನ್ನು ಕಲಾಭಿಮಾನಿ ದೇವರುಗಳು ಆಶೀರ್ವಾದ ಕೊಟ್ಟು ದೊಡ್ಡ ಮಟ್ಟಿಗೆ ಸಕ್ಸಸ್ ಕೊಟ್ಟು ಸಿನಿಮಾವನ್ನು ಎಲ್ಲ ಸಿನಿಮಾವನ್ನು ಗೆಲ್ಲಿಸ್ಕೊಂಡು ಬಂದಿದ್ದೀರಾ. ಅಂದರೆ ಒಳ್ಳೆ ಸಿನಿಮಾಗಳು ಯಾವತ್ತೂ ಕೈ ಬಿಟ್ಟಿಲ್ಲ ನಮ್ಮ ಆಡಿಯನ್ಸ್. ಸೊ ಇದು ಕೂಡ ಒಂದು ಒಳ್ಳೆ ಸಿನಿಮಾ, ಖಂಡಿತವಾಗ್ಲೂ ನೀವೆಲ್ಲರೂ ಕೈ ಹಿಡಿಬೇಕು, ಈ ಸಿನಿಮಾವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಅವ್ರು ಹೇಳಿದಾಗೆ ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ, ಅದನ್ನು ಪುನಃ ನಾನು ಹೇಳಬೇಕಾಗ್ತದೆ. ಎಲ್ಲರೂ ಒಂದು ಗುಂಗಲ್ಲಿದ್ದಾರೆ ಹೊರಗೆ ಬರಬೇಕಾದ್ರೆ, ಅದೇ ಒಂದು ಹ್ಯಾಂಗ್ ಓವರಲ್ಲಿದ್ದಾರೆ. ಯಾರು ಹೊರಗೆ ಬರಬೇಕಲ್ಲಿ ಅಂದರೆ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಅಂದರೆ ಅದರ ಹ್ಯಾಂಗ್ ಓವರಲ್ಲಿದ್ದಾರೆ. ಸಿನಿಮಾ ಚೆನ್ನಾಗಿದೆ. ನಾನು ಇವತ್ತು ಫಸ್ಟ್ ನೋಡಿ, ನಾನು ನೋಡಿರಲಿಲ್ಲ. ಬರೀ ಆಡಿಯನ್ಸ್ ಆಗಿ ನೋಡಿದರೆ ಇಟ್ಸ್ ವೆರಿ ವೆರಿ ನೈಸ್. ನಾನು ಪಿಕ್ಚರ್ ಆ್ಯಕ್ಟ್ ಮಾಡಿರೋಂತಲ್ಲ. ಈ ಸಿನಿಮಾ ಮಂಗಳೂರಿನ ಸಿನಿಮಾ, ನಿಮಗೆಲ್ಲ ಗೊತ್ತು ಮಂಗಳೂರಿನ ಸಿನಿಮಾ ಈಗ ಇಲ್ಲಿ ಹೇಗೆ ಹಿಟ್ ಆಗ್ತಾ ಇದೆ. ಸೊ ಈ ಸಿನಿಮಾನು ಅಷ್ಟು ಚೆನ್ನಾಗಿದೆ. ಇಡೀ ಕರ್ನಾಟಕ ಜನತೆ, ಕಲಾಭಿಮಾನಿಗಳು ಗೆಲ್ಲಿಸಬೇಕು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.